ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರಾದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆ ಇಟ್ಟಿರುವಂಥ ದೇವರು. ಎಷ್ಟರ ಮಟ್ಟಿಗೆ ಅಂದರೆ ನೀವು ಯಾವ ರೀತಿ ವಸ್ತ್ರವನ್ನು ಧರಿಸಿದ್ದೀರಾ ಎಂಬುದನ್ನು ಕೂಡ ಗಮನಿಸುತ್ತಾರೆ. ವಸ್ತ್ರವನ್ನು ಕೂಡ ಗಮನಿಸುತ್ತಾರಾ ಎಂದು ಕೇಳುತ್ತೀರಾ? ಸತ್ಯ ವೇದದಲ್ಲಿ ಕೀರ್ತನೆಗಳು 30:11 ವಾಕ್ಯದಲ್ಲಿ ಒಬ್ಬ ಭಕ್ತನು ಅರಸನಾಗಿದ್ದಂಥ ದಾವೀದನು ಏನು ಹೇಳುತ್ತಾನೆ ನೋಡಿರೆ, ದೇವರೇ, ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದು ಬಿಟ್ಟು ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿಸಿದೆಯೇ. ಅಂದರೆ ಒಂದನ್ನು ತೆಗೆದುಹಾಕಿ ಇನ್ನೊಂದನ್ನು ಉಡಿಸಿದಿರಿ ಎಂಬುದಾಗಿ ಅದರ ಅರ್ಥ. ಗೋಣಿತಟ್ಟನ್ನು ತೆಗೆದುಹಾಕಿ. ಈ ಗೋಣಿತಟ್ಟು ಅಂದರೆ ಏನೆಂದು ಅಂದುಕೊಳ್ಳುತ್ತೀರಾ? ಅಂದರೆ ಆ ಒಂದು ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ, ಆ ಕಾಲದಲ್ಲಿ ಇದ್ದಂಥ ರಾಜರು, ಪ್ರವಾದಿಗಳು, ಈ ರೀತಿ ಕೆಲವರು ತಾಳುವುದಕ್ಕಾಗದೇ ಇರುವಂಥ ಕೆಲವೊಂದು ಸಮಸ್ಯೆಗಳು, ಕಷ್ಟಗಳು, ಪಾಪಗಳು ಬಂದರೆ ದೇವರ ಮುಂದೆ ಅದನ್ನು ಅರ್ಪಿಸಿ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವುದಕ್ಕೆ ಗೋಣಿತಟ್ಟು ಎಂಬಂಥ ಒಂದು ವಸ್ತ್ರವನ್ನು ಧರಿಸಿಕೊಳ್ಳುವರು. ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಎಂಬುದಾಗಿ ಕೂಡ ವಾಕ್ಯದಲ್ಲಿ ಇದೆ. ಪ್ರಾರ್ಥನೆ ಮಾಡುವಾಗ ಈ ಗೋಣಿತಟ್ಟು ಅಂದರೆ ಏನು? ಅಂದರೆ ಈ ಗೋಣಿ ಚೀಲ ಬರ್ತದಲ್ಲವ, ನಾವು ಭತ್ತ ರಾಗಿಯನ್ನೆಲ್ಲ ಕಟ್ಟಿ ಇಡುತ್ತೇವಲ್ವ, ಗೋಣಿ ಚೀಲ. ಆ ರೀತಿಯಾದ ಒಂದು ಗೋಣಿ ಚೀಲದಲ್ಲಿ ಒಂದು ವಸ್ತ್ರವನ್ನು ಹೊಲಿದರೆ ಅದು ಯಾವ ರೀತಿ ಇರುತ್ತದೆ ಯೋಚಿಸಿ ನೋಡಿರಿ. ಅದು ಡಿಸ್ಕಂಫರ್ಟ್ ಆಗಿ ಇರುತ್ತದೆ, ಕಂಫರ್ಟಬಲ್ ಆಗಿ ಇರುವುದಿಲ್ಲ, ತುರಿಕೆಯಾಗುತ್ತಾ ಇರುತ್ತದೆ. ಆ ರೀತಿಯಾಗಿ ಗೋಣಿಯಲ್ಲಿ ವಸ್ತ್ರವನ್ನು ಹೊಲಿಯುವುದು, ಅದನ್ನೇ ಗೋಣಿತಟ್ಟು ಎಂಬುದಾಗಿ ಹೇಳುವುದು. ಅಂದರೆ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೆ ಸೂಚನೆಯಾಗಿ ಆ ಗೋಣಿತಟ್ಟನ್ನು ಹಾಕಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವರು. ತಮ್ಮನ್ನು ತಗ್ಗಿಸಿಕೊಂಡು ದೇವರದನ್ನು ನೋಡಿ ಕನಿಕರ ಪಟ್ಟು ಪಾಪಗಳನ್ನು ಕ್ಷಮಿಸಿ ಆಶೀರ್ವದಿಸುವರು. ಇದು ಹಳೆ ಒಡಂಬಡಿಕೆ ಕಾಲದಲ್ಲಿ ಇತ್ತು. ಈಗ ಗೋಣಿತಟ್ಟಿನ ಅವಶ್ಯಕತೆ ಎಲ್ಲ ಇಲ್ಲ. ನಾವು ಹೃದಯದಲ್ಲಿ ಮನ ತಿರುಗಿದರೆ ಸಾಕು, ಹೃದಯದಲ್ಲಿ ತಗ್ಗಿಸಿಕೊಂಡರೆ ಸಾಕು. ಆ ಕಾಲದಲ್ಲಿ ದೇವರ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕೆ ಗುರುತಾಗಿ, ತ್ಯಾಗದಿಂದ ಪ್ರಾರ್ಥಿಸುವುದಕ್ಕೆ ಗುರುತಾಗಿ ಗೋಣಿತಟ್ಟನ್ನು ಹಾಕಿಕೊಳ್ಳುತ್ತಾ ಇದ್ದರು. ಅದು ಡಿಸ್ಕಂಫರ್ಟ್ ಆಗಿರುತ್ತದೆ, ಕಷ್ಟವಾಗಿ ಇರುತ್ತದೆ ಅದನ್ನು ಹಾಕಿಕೊಂಡು ಇರುವಂಥದ್ದು. ಅಂದರೆ ಈ ನಿರ್ದಿಷ್ಟ ಕಾರ್ಯಕ್ಕಾಗಿ ಪ್ರಾರ್ಥಿಸಲು ನನ್ನನ್ನು ನಾನೇ ತಗ್ಗಿಸಿಕೊಳ್ಳುತ್ತೇನೆ ಎಂಬುದಕ್ಕೆ ಅದು ಗುರುತು. ಬೂದಿ ಹಾಕಿಕೊಂಡು ಅದರ ಮೇಲೆ ಕುಳಿತಿರುವರು. ಈ ರೀತಿಯ ಪ್ರಾರ್ಥನೆ. ದಾವೀದನು ಹೇಳುತ್ತಾನೆ, ನನ್ನ ಗೋಣಿತಟ್ಟನ್ನು ತೆಗೆದು ಬಿಟ್ಟು, ಇದು ನಿನಗೆ ಬೇಡ, ನೀನು ಈ ರೀತಿಯಾಗೆಲ್ಲ ಕಷ್ಟಪಡುವುದು ಬೇಡ, ಅದನ್ನು ತೆಗೆದುಹಾಕಿ ಹರ್ಷ ವಸ್ತ್ರವನ್ನು ಧಾರಣೆ ಮಾಡಿಸಿದೆ. ಅಂದರೆ ಸಂತೋಷದ ವಸ್ತ್ರವನ್ನು ಉಡಿಸಿದರು. ಗೋಣಿತಟ್ಟು ಎಂಬ ಡಿಸ್ಕಂಫರ್ಟ್ ಆಗಿ ಇದ್ದಂಥ ಆ ವಸ್ತ್ರವನ್ನು ತೆಗೆದುಹಾಕಿ ಹರ್ಷ ವಸ್ತ್ರವನ್ನು ದೇವರು ಕೊಡುತ್ತಾ ಇದ್ದಾರೆ. ನೀನು ಆ ರೀತಿಯಾಗಿ ಕಷ್ಟಪಡಿಸಿಕೊಳ್ಳುವುದು ಬೇಡ, ನಿನ್ನ ಕುರಿತಾಗಿ ನನಗೆ ಗೊತ್ತು, ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ನಿನ್ನನ್ನು ಕರುಣಿಸುತ್ತೇನೆ, ನೀನು ಬೇಡಿಕೊಳ್ಳುವುದನ್ನು ಕೊಡುತ್ತೇನೆ, ನೀನು ಯಾವಾಗಲೂ ಸಂತೋಷವಾಗಿ ಇರಬೇಕು ಎಂದು ಹೇಳುತ್ತಾರೆ. ನಮ್ಮನ್ನು ನಾವೇ ಕೆಲವೊಮ್ಮೆ ಹಿಂಸೆ ಪಡಿಸಿಕೊಳ್ಳುತ್ತೇವೆ ಗೊತ್ತಾ? ಅಂದರೆ ನಮ್ಮನ್ನು ನಾವೇ ಹಿಂಸೆ ಪಡಿಸಿಕೊಂಡರೆ ದೊಡ್ಡ ಭಕ್ತಿ ಎಂಬುದಾಗಿ ಮನುಷ್ಯರು ಅಂದುಕೊಳ್ಳುತ್ತಾರೆ. ಆ ಕಾಲದಲ್ಲಿ ತಮ್ಮನ್ನು ತಾವೇ ಚಾಟಿಯಿಂದ ಹೊಡೆದುಕೊಳ್ಳುತ್ತಾ ಇದ್ದರು. ಅಂದರೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಚಾಟಿಯಿಂದ ಹೊಡೆದುಕೊಳ್ಳುವಂಥದ್ದು, ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ನಡೆಯುವುದು, ತಮ್ಮನ್ನು ತಾವೇ ಗಾಯಪಡಿಸಿಕೊಳ್ಳುವುದು. ಆಗ ದೇವರು ಕ್ಷಮಿಸುವರು, ದೇವರು ನಮಗೆ ಕರುಣೆ ತೋರುವರು. ನಮ್ಮನ್ನು ನಾವೇ ಗಾಯಪಡಿಸಿಕೊಂಡು ಪಾಪಗಳನ್ನು ಅರಿಕೆ ಮಾಡಿ ಕ್ಷಮಾಪಣೆ ಕೇಳುವುದು. ಈ ರೀತಿ ಮಾಡುವಂಥವರು ಇದ್ದಾರೆ. ಅದು ಯೇಸುಕ್ರಿಸ್ತನ ಮರಣದವರೆಗೂ ಕೂಡ ಆ ರೀತಿ ಅಂಗೀಕಾರವಾಯಿತು. ಆ ಒಂದು ಕಾಲದಲ್ಲಿ ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾದ ನಂತರ ದೇವರು ಹೇಳುತ್ತಾರೆ, ನಿನ್ನನ್ನು ಯಾಕೆ ಗಾಯಪಡಿಸಿಕೊಳ್ಳುತ್ತಿ? ನಿನಗಾಗಿ ನಾನು ಹೊಡೆಯಲ್ಪಟ್ಟೆನೋ, ನಿನಗಾಗಿ ನಾನು ಕಷ್ಟಪಟ್ಟೆನೋ, ನಿನಗಾಗಿ ನಾನು ರಕ್ತ ಸುರಿಸಿದೆನೋ, ನಿನಗಾಗಿ ನಾನು ಕಾಲಿನಲ್ಲಿ ಚಪ್ಪಲಿ ಕೂಡ ಇಲ್ಲದೆ ಭಾರವಾದ ಶಿಲುಬೆಯನ್ನು ಹೊತ್ತು ಚಾಟಿಯಿಂದ ಹೊಡೆಸಿಕೊಂಡು ರಕ್ತ ಸುರಿಸಿ ಸತ್ತೆನೋ. ಇನ್ನು ನೀನು ನಿನ್ನನ್ನೇ ಹಿಂಸೆ ಪಡಿಸಿಕೊಳ್ಳಬೇಕಾಗಿಲ್ಲ. ನೀನು ನಂಬಿಕೆಯಿಂದ ನಿನ್ನ ಹೃದಯದಲ್ಲಿ ನಿನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದರೆ ಸಾಕು, ನಾನು ನಿನಗೆ ಹರ್ಷ ವಸ್ತ್ರವನ್ನು ಧಾರಣೆ ಮಾಡಿಸುವೆನೆಂದು ಹೇಳುತ್ತಾರೆ. ಅದುವೇ ದೇವರು. ಗೋಣಿತಟ್ಟು ನಿನಗೆ ಬೇಡ ಮಗನೇ, ಮಗಳೇ ನಿನಗೆ ಬೇಡ, ನೀನು ನಿನ್ನನ್ನೇ ಗಾಯಪಡಿಸಿಕೊಳ್ಳಬೇಡ, ನೀನು ನಂಬಿಕೆಯಿಂದ ಬೇಡಿಕೊಂಡರೆ ಸಾಕು, ನಾನು ಶಿಲುಬೆಯಲ್ಲಿ ಕೂಡ ಎಲ್ಲವನ್ನು ಹೊತ್ತು ತೀರಿಸಿದ, ನಿನ್ನನ್ನು ಸಂತೋಷದಿಂದ ತುಂಬಿಸುತ್ತೇನೆಂಬುದಾಗಿ ಹೇಳುತ್ತಾರೆ. ಇಂದು ಹೇಳುತ್ತಾರೆ, ನಿನ್ನನ್ನು ಸಂತೋಷದಿಂದ ತುಂಬಿಸುವೆನೋ, ಹರ್ಷದಿಂದ ತುಂಬಿಸುವೆನೋ. ಆದ್ದರಿಂದ ಆ ಗೋಣಿತಟ್ಟನ್ನೆಲ್ಲ ತೆಗೆದುಹಾಕಿ, ಕರ್ತನೆ ಆ ಗೋಣಿತಟ್ಟನ್ನು ತೆಗೆದುಹಾಕಿ ಹರ್ಷ ವಸ್ತ್ರವನ್ನು ಧಾರಣೆ ಮಾಡಿಸುವರು. ಎಷ್ಟು ಸಂತೋಷ ಅಲ್ಲವ?
ಹಾಗಾದರೆ ದೇವರನ್ನು ನೋಡಿ ಹೇಳಿರಿ, ದೇವರೇ, ನನ್ನನ್ನು ನಾನೇ ಗಾಯಪಡಿಸಿಕೊಳ್ಳುವುದಿಲ್ಲ, ವೇದನೆ ಪಡಿಸಿಕೊಳ್ಳುವುದಿಲ್ಲ, ನನ್ನನ್ನು ನಾನು ಒಪ್ಪಿಸಿ ಕೊಡುತ್ತೇನೆ. ನೀವು ನನಗೆ ಹರ್ಷ ವಸ್ತ್ರವನ್ನು ಧಾರಣೆ ಮಾಡಿಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯಾರ್ಯಾರು ಆ ರೀತಿ ಪ್ರಾರ್ಥಿಸುತ್ತಾರೋ ಈ ಮಗನನ್ನು ಈ ಮಗಳನ್ನು ನೀವು ಮುಟ್ಟಿ ಆಶೀರ್ವದಿಸಿರಿ. ನಿಮ್ಮ ಸಂತೋಷ ಅವರ ಜೀವಿತದಲ್ಲಿ ನೆಲೆಯಾಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.